ಅಸಂಖ್ಯಾತ ಕನ್ನಡಪರ ಸಂಘಟನೆಗಳಿಗೆ ನಾನಾ ಅವರದು ನಿರಂತರ ಬೆಂಬಲದ ಶ್ರೀರಕ್ಷೆ. ನಾಡಿನಾದ್ಯಂತ ಹಾಗೂ ಮದರಾಸು, ಆಂಧ್ರ, ಕೇರಳದಲ್ಲಿ ಕನ್ನಡ ಸಂಘ ಸಂಸ್ಥೆಗಳೊಡನೆ ನಿಕಟ ಬಾಂಧವ್ಯ. ಗಡಿ ಹೋರಾಟದಲ್ಲಿ ಮಹಾಜನ್ ವರದಿಯೇ ಅಂತಿಮ ತೀರ್ಮಾನ ಎಂಬುದು ನಾನಾ ಅವರ ದಿಟ್ಟ ನಿಲುವು. ಈ ದಿಸೆಯಲ್ಲಿ ನೆಲ, ಜಲ, ಗಡಿ ಸಮಸ್ಯೆಗಳ ಪರಿಹಾರಕ್ಕಾಗಿ 10 ಬಾರಿ ಹೋರಾಟ. ಎಲ್ಲ ಕನ್ನಡಪರ ಹೋರಾಟಗಳು ನೈತಿಕ ನೆಲೆಗಟ್ಟಿನ ಮೇಲೆ ನಿಂತ ಹೋರಾಟ. ಕನ್ನಡಪರ ಸಂಘಟನೆಗಳ ಹೋರಾಟಕ್ಕೆ ಅವರದು ಆದರ್ಶ ಮೇಲ್ಪಂಕ್ತಿ. ಈ ಹೋರಾಟದ ಹಿನ್ನೆಲೆಯಲ್ಲಿ ಪಾಲಿಸಿಕೊಂಡು ಬಂದದ್ದು ಕನ್ನಡಪರ ತತ್ವ. ಕನ್ನಡಿಗರಿಗೆ ಕನ್ನಡವೇ ದೇವರು. ಶರಣಾಗಲು ಬೇರೆ ದೇವರೇ ಇಲ್ಲ. ಯಾರು ಕನ್ನಡವನ್ನು ಗೌರವಿಸುತ್ತಾರೋ ಅವರನ್ನು ನಾವು ಗೌರವಿಸುತ್ತೇವೆ. ಸಾಹಿತ್ಯ, ಕಲೆ, ಸಂಸ್ಕೃತಿ ಇವು ನಮ್ಮ ಮತಿ. ಕ್ರಾಂತಿಕಾರ ಹೋರಾಟಕ್ಕೆ ಕನ್ನಡವೇ ಗತಿ ಎಂಬ ದೃಢ ನಿಲುವು ನಾಗಲಿಂಗಸ್ವಾಮಿಯವರದು. ನಾಗಲಿಂಗಸ್ವಾಮಿಯವರ ಜೀವನದ ಬಹುಮುಖ್ಯ ಘಟನೆಗಳು. 1958 ಉದಯಕಲಾ ಸಂಘದ ಸಂಸ್ಥಾಪನೆ. 1960ರಲ್ಲಿ ಕನ್ನಡಪರ ಹೋರಾಟದ ಪ್ರಾರಂಭ. 1963ರಲ್ಲಿ ಕನ್ನಡ ಕ್ರಾಂತಿದಳದ ಸ್ಥಾಪನೆ. ಇದೊಂದು ರಾಜಕೀಯ ರಹಿತವಾದ ಸಂಘಟನೆ. ಇದನ್ನು ಸ್ಥಾಪಿಸಿದಾಗ ಅವರಿಗೆ 20ರ ಹರೆಯ. ಕನ್ನಡ ಕ್ರಾಂತಿದಳದ ಧ್ಯೇಯ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಕನ್ನಡ ಕಲೆ, ಕನ್ನಡ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡುವುದು. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವಗಳಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನು ಆಚರಿಸುತ್ತಾ ದೇಶ, ಭಾಷೆಯ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿ ಸಾರ್ಥಕ ಸೇವೆ. ಭಾವೈಕ್ಯತೆಗಾಗಿ ಅಹೋರಾತ್ರಿ ಸಂಘಟನೆ. ಅದೇ ವರ್ಷ ಕನ್ನಡ ಆಡಳಿತ ಭಾಷೆಯಾಗಲು ಕನ್ನಡ ಚಳವಳಿ, ಬಂಧನ, ಬಿಡುಗಡೆ. ಕನ್ನಡ ಜಾಗೃತಿ ಮೂಡಿಸುವ ಸಲುವಾಗಿ 25,000 ಸಹಸ್ರ ಕರಪತ್ರಗಳ ಬಿಡುಗಡೆ. 1964ರಲ್ಲಿ ಕರ್ನಾಟಕ ನಾಮಕರಣಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸತ್ಯಾಗ್ರಹ. ಕನ್ನಡ ನಾಮಫಲಕಗಳಿಗೆ ಹೋರಾಟ. ಕನ್ನಡದಲ್ಲೇ ವ್ಯವಹರಿಸಲು ಜಿಲ್ಲಾಧಿಕಾರಿ ಕಚೇರಿ ಬಳಿ ಚಳುವಳಿ, ಬಂಧನ, ಬಿಡುಗಡೆ. ಅದೇ ವರ್ಷ ಅವರ ಹೋರಾಟಕ್ಕೆ ಸ್ಫೂರ್ತಿಯಾದ ಸ್ವಾತಂತ್ರ್ಯ ಹುತಾತ್ಮ ಬಾಲಕ ರಾಮಸ್ವಾಮಿಯವರ ಹೆಸರನ್ನು ಇಡಬೇಕೆಂದು ಹೋರಾಟಗಳು ಬಲು ಖಾರವಾಗಿಯೇ ನಡೆದವು. ಕನ್ನಡ ಕ್ರಾಂತಿದಳದ ಅಧ್ಯಕ್ಷ ನಾಗಲಿಂಗಸ್ವಾಮಿಯವರ ನಿರಂತರ ಹೋರಾಟದ ಫಲವಾಗಿ 5 ದೀಪಗಳಿದ್ದ ವೃತ್ತಕ್ಕೆ ಮೃತನಾದ ರಾಮಸ್ವಾಮಿ ವೃತ್ತವೆಂದು ಅಧಿಕೃತವಾಗಿ ಮಹಾನಗರ ಪಾಲಿಕೆ ಘೋಷಿಸಿತು. 64ರಲ್ಲೇ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಭಿನವ ಪಂಪ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. 1965 ಇಂಗ್ಲಿಷ್ ನಾಮಫಲಕಗಳಿಗೆ ಟಾರ್ ಬಳಿಯುವ ಚಳುವಳಿ. ಮೈಸೂರು ಪುರಭವನದಲ್ಲಿ ಕನ್ನಡ ಆಡಳಿತಕ್ಕಾಗಿ ಚಳುವಳಿ, ಬಂಧನ ಮತ್ತು ಬಿಡುಗಡೆ. ಚಿತ್ರಮಂದಿರಗಳಲ್ಲಿ ಕನ್ನಡ ಚಲನಚಿತ್ರಗಳನ್ನು ಹೆಚ್ಚು ಪ್ರದರ್ಶಿಸಲು ಚಲನಚಿತ್ರ ಮಂದಿರಗಳ ಬಳಿ ನಿರಂತರವಾಗಿ 6 ಬಾರಿ ಚಳುವಳಿ, ಬಂಧನ ಮತ್ತು ಬಿಡುಗಡೆ.